ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಸಾವಿನ ಸ್ಕೂಲ್ ಸ್ಟಾರ್ಟ್ ಆಗತ್ತೈತಿ. 2-3 ತಿಂಗಳಾಗಿತ್ತು ಆಕೆನ ಸ್ಕೂಲ್ ಸೂಟಿ ಕೊಟ್ಟ. ಈಗಂತೂ ಮನ್ಯಾಗ ಪೂರಾಗಿದ್ರು. ಬೆಳಗಾವಿಗೆ ಹೋದಾಗ ಅಲ್ಲೇ ಎಲ್ಲರ ಜೊತೆ ಆಟ ಆಡ್ಕೊಂತ ಖುಷಿಲೇ ಇದ್ರು. ಇಲ್ಲಿ ಬಂದ್ಮೇಲೆ ಒಂದಷ್ಟು ಜನ ಖುಷಿಲೇನೇ ಇದ್ರು. ಈಗಿನ ಫ್ರೆಂಡ್ಸ್ ಯಾರಿದ್ರು ಅವ್ರದ್ದೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿ ಆಲ್ರೆಡಿ 1 ವಾರ ಆಗಿತ್ತು. ಈ 1 ವಾರದಾಗ ಇನ್ನೂ ಜಾಸ್ತಿ ಬೋರ್ ಮಮ್ಮಿ ಬೋರ್ ಆಗತ್ತೈತಿ ಅಂತ ಹೇಳಾಕತ್ತಿದ್ರು. ಇವತ್ತು ಫೈನಲಿ ಅವ್ರದ್ದು ಸ್ಕೂಲ್ ಸ್ಟಾರ್ಟ್ ಆಗತ್ತೈತಿ. ಆದರೆ ಇವತ್ತಿನ ಆಕೆಗೆ ಫುಲ್ ರುಟೀನೇ ಚೇಂಜ್ ಆಗತ್ತೈತಿ. ಮೊದಲಾದ್ರೆ ಗ್ರೌಂಡಿಗೆ ಹೋಗಿ ಆಡಿ ಬಂದ ಕೆಲಸ ಫುಲ್ ಡೇ ಮನೆಯೊಳಗೆ ಫ್ರೀ ಇರ್ತಿದ್ರು. ಆದರೆ ಇನ್ಮೇಲಿಂದ ಹಂಗಾಗಿಲ್ಲ. ಗ್ರೌಂಡಿಗೆ ಹೋಗಿ ಆಟನೂ ಆಡಿ ಬರಬೇಕು, ಬಂದಿದ್ದ ಕೂಡಲೇ ಮತ್ತು ಸ್ಕೂಲಿಗೆ ರೆಡಿ ಆಗಬೇಕು. ಟೈಮನ್ನು ಒಂದು 5 ನಿಮಿಷ ಕುಂತಕ್ಕೆ ಮತ್ತೆ ರೆಡಿ ಆಗಬೇಕು. ನಾಷ್ಟ ಮಾಡೋಕ್ಕೆ ನಾವಾದ್ರೆ ಒಂದು ಅರ್ಧ ತಾಸದೊಳಗೆ ರೆಡಿ ಆಗ್ತೀವಿ. ಪಾಪ ಸಣ್ಣ ಹುಡುಗರಿಗೆ ಹಂಗಿಲ್ಲ, ಅವ್ರಿಗೆ ಟೈಮ್ ಬೇಕು. ಅವ್ರದ್ದು ಟೈಮಿಗೆ ಅವರು ರೆಡಿ ಆಗೋದಿರ್ತೈತಿ. ಸೊ ಇನ್ಮೇಲಿಂದ ಈಗಿನ ರೂಟೀನ್ ಹೆಂಗೆ ಸೆಟ್ ಆಗ್ತೈತಿ ಏನಾಗ್ತೈತಿ ಒಂದು ಗೊತ್ತೇ ಇಲ್ಲ. ಈಗ ಅವರಪ್ಪ ಆಕೆನ ಎಬ್ಸಾಕತ್ತಿದ್ರು. ಎದ್ದಾಳೋ ಇಲ್ಲೋ ನೋಡೋಣ ಬನ್ನಿ. ಇಲ್ಲಿ ನೋಡ್ರಿ, ಈಗ ಆಕೆನ ಅವರಪ್ಪ ಎಬ್ಬಿಸಿ ಹೋಗಿದ್ದಾರು. ಎದ್ದು ಕುಂತಾಳು. ಗುಡ್ ಮಾರ್ನಿಂಗ್ ಬಂಗಾರಿ. ಲಕ್ಷ್ಮಿ ಕರವತೆ ಸರಸ್ವತಿ ಕರಮಲೆ ಸ್ಥಿತಿಗಳೆ ಪ್ರಭಾತೆ ಕರದರ್ಶನಂ. ಸಾನ್ವಿ ಅವರಪ್ಪ ಒಂದು ಸಲ ಎಬ್ಸಿದ ಕೂಡಲೇ ಎದ್ದು ಕುಂತಿದ್ದಳು. ನಾವು ಹೋಗಿಡ್ಕೆ ಈಗ ಎದ್ದು ಫ್ರೆಶ್ ಆಗಕತ್ತಾಳು. ಫ್ರೆಶ್ ಆದಮೇಲೆ ಗ್ರೌಂಡಿಗೆ ಹೋಗೋ ಸಲುವಾಗಿ ಬೆಳಿಗ್ಗೆ ಎದ್ದ ಕೂಡಲೇ ಸ್ವಲ್ಪ ಹಾಲು ಕುಡಿತಾಳು. ಸ್ವಲ್ಪ ಹೊಟ್ಟೆಗೆ ಏನರ ಬೇಕಂತ ಹಾಲು ಅದ್ರ ಜೊತೆ ಮತ್ತು ಬಾಳೆಹಣ್ಣು ತಿಂತಿರ್ತಾಳು. ಇದು ನಮ್ದು ಡೈಲಿ ಗ್ರೌಂಡಿಗೆ ಹೋಗೋ ರೋಡ್. ಯಾವಾಗಿದ್ರೂ ಇದು ರೋಡ್ಲೇ ಹೋಗೋದು ಬರೋದು ಮಾಡ್ತಿರ್ತೀವಿ. ಇಲ್ಲಿ ನೋಡ್ರಿ, ಇವ್ರದ್ದಿಬ್ಬರದು ಯಾವಾಗಿದ್ರೂ ಇದು ರೋಡ್ನ್ಯಾಗ ಹೋಗಿ ಮುಂದೆ ಸೀದಾ ಹೋಗಂಗೆ ಇಲ್ಲ. ಏನರ ಮಸ್ತ್ ಇರತ್ತೈತಿ. ಇವತ್ತು ಗ್ರೌಂಡಿಗೆ ಹೋಗಿ ಆಟೋದು ಎಲ್ಲ ಆಡಿಸ್ಕೊಂಡು ಬಂದು ಇವತ್ತು ಜಲ್ದಿನೇ ಹೋಗಿದ್ದು. ಯಾಕಂದ್ರೆ ಸಾನ್ವಿನ ಇವತ್ತು ಸ್ಕೂಲ್ಗೂ ಹೋಗ್ಬೇಕಿತ್ತು. 9 ಗಂಟೆಗೆ ಅಂದ್ರೆ ಸ್ಕೂಲಿಗೆ ಹೋಗಬೇಕು. ಸೊ ಅದಕ್ಕೆ ಇವತ್ತು ಜಲ್ದಿ ಹೋಗಿ ಜಲ್ದಿ ಬಂದು ಇನ್ನು ಆಕಿನ ರೆಡಿ ಮಾಡಬೇಕು. ರೆಡಿ ಮಾಡೋದನ್ನ ಒಂದು ದೊಡ್ಡ ಟಾಸ್ಕ್. ಯಾಕಂದ್ರೆ ಬಾ ಅಂದ್ರೆ ಬರೋಂಗಿಲ್ಲ, ನಾಷ್ಟ ಮಾಡಂದ್ರೆ ಜಲ್ದಿ ನಾಷ್ಟ ಮಾಡೋಂಗಿಲ್ಲ. ಸೊ ಅದಕ್ಕೆ ಇನ್ನು 1 ತಾಸು ಐತಿ ನಮ್ಮ ಕಡೆ. ಪಟ ರೆಡಿ ಮಾಡಿ ಸ್ಕೂಲಿಗೆ ಆಕಿನ ರೆಡಿ ಮಾಡ್ತೀನಿ. ಆಮೇಲೆ ಆಕಿನ ರೆಡಿ ಮಾಡಿದ್ಮೇಲೆ ನಾಷ್ಟ ಮಾಡೋ ಮುಂದೆ ಸಿಗ್ತೀನಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರೂಪಿಣಿ ಕರಿಷ್ಯಮೆ ಸಿದ್ಧಿರ್ಭವತು ಮೇ ಸದಾ. ಗೈಸ್, ಇಲ್ಲಿ ನೋಡ್ರಿ, ನಾಷ್ಟಕ್ಕೆ ಔಷ್ ಚೀಲ ರೆಡಿ ಆಗೈತಿ. ಸಾಮೀನು ಇಲ್ಲಿ ನಾಷ್ಟ ಮಾಡಕತ್ತಾಳು. ಸ್ಕೂಲಿಗೆ ರೆಡಿ ಆಕೆ ಸರ್. ಇನ್ನೊಂದು ಸಾಕ ತುಂಬ್ತಿ ಹೊಟ್ಟಿ ನೋಡ್ರಿ. ನಾವೆಲ್ಲರೂ ಕೂಡ ನಾಷ್ಟ ಮಾಡಾಕತ್ತೀವಿ. ಇವತ್ತು ಸಾಮೀನ್ ಸ್ಕೂಲ್ಗೆ ಹೋಗೋ ಸಲುವಾಗಿ ಜಲ್ದಿ ನಾಷ್ಟ ಮಾಡಿ ಮುಗಿಸಕತ್ತೀವಿ. ಜಲ್ದಿ ಮೂಸ ಇನ್ನ ತೆಳಿದು ಇಟ್ಕೊಂಡು ಹಿಡಿಯಬೇಕು. ಸಾನ್ವಿನ್ ಟಿಫಿನ್ಕ ರೊಟ್ಟಿ ಪಲ್ಯ ಮತ್ತು ಪೊಮೊಗ್ರೆನೇಟ್ ರೆಡಿ ಆಗೈತಿ. ಇನ್ನು ಆಕಿನ ಸ್ಕೂಲಿಗೆ ಬಿಟ್ಟು ಬರೋದಂದ ಕೆಲಸ. ಮೊದಲಾಗಿದ್ರೆ ಸಾನ್ವಿನ್ ರೆಡಿ ಮಾಡೋಕೆ ಭಾಳ ಕಷ್ಟಪಡ್ತಿದ್ದು. ಒಟ್ಟು ಬಾ ಅಂದ್ರೆ ಬರ್ತಿರ್ಕಿಲ್ಲ, ಜಳಕ ಮಾಡೋಕೂ ಬಾ ಅಂದ್ರೆ ಬರ್ತಿರ್ಕಿಲ್ಲ. ಆದ್ರೆ ಇವತ್ತು ಫಸ್ಟ್ ಡೇ ಐತಿ. ಅದಕ್ಕೇನೋ ಗೊತ್ತಿಲ್ಲ, ಒಂದು ಸಲ ಎಬ್ಬಿಸ್ಕೊಡ್ಕ ಎದ್ಲು ಮತ್ತು ಜಳಕಕ್ಕೆ ಬಂದಳು. ಬಟ್ ಇವತ್ತು ಸ್ಕೂಲಿಗೆ ಹೋಗೋಕೆ ಫುಲ್ ಜೋಶ್ದೊಳಗಿದ್ಲು. ಈ ಡೈಲಿ ಹಿಂಗೆ ಇದ್ರೆ ನಂಗಂತೂ ಭಾಳ ಚಲೋ ಆಗ್ತೈತಿ. ಯಾವ್ದು ಕಷ್ಟದ ಕೆಲಸನೂ ಇರೋಂಗಿಲ್ಲ, ಪಟ ರೆಡಿ ಮಾಡ್ಬೋದು. ಇನ್ನು ಮುಂದೆ ಏನು ಮಾಡ್ತಾಳೋ ಏಕೆ ಗೊತ್ತಿಲ್ಲ. ಈಗಂತೂ ಟೈಮ್ ವೇಸ್ಟ್ ಮಾಡಲಿಲ್ಲ. ಬಟ್ ಆಕಿನ ಫ್ರೆಂಡ್ಸ್ನ ಸ್ಕೂಲ್ನ ಮಿಸ್ ಮಾಡ್ಕೊಳಕತ್ತೇಳಿ ಅನ್ನಿಸ್ತೈತಿ. ಜಲ್ದಿ ಏನೋ ಹಠ ಮಾಡೋದ್ಲೆ ರೆಡಿ ಆದ್ಲು. ಇಲ್ಲಿ ನೋಡ್ರಿ, ಸಾನ್ವಿಂದ ಬ್ಯಾಗ್, ಊಟ ಡಬ್ಬಿ, ಟಿಫಿನ್ ಬಾಟಲ್, ಕಚ್ಚಿಪ ಎಲ್ಲ ರೆಡಿ ಐತಿ. ಸಾನ್ವಿನೂ ರೆಡಿ ಆಗಿದ್ದಾಳು. ನಾನು ಹಾಕೋ ಎಲ್ಲ ಬ್ಯಾಗ್ನಾಗ. ನನ್ನ ಬ್ಯಾಗು ರೆಡಿ ಆಯ್ತು, ನಾನು ರೆಡಿ ಆದ್ನಿ.
ನಾನು ಇದ್ರಾಗ ಅಭ್ಯಾಸ ಭಾಳ ಐತಿ ಬಂದು ಹೋಮ್ವರ್ಕ್ ಮಾಡಬೇಕು ಅಟೆಂಡ್ ಮಾಡಬೇಕು ಎಲ್ಲ ಮಾಡಬೇಕು ಚೆನ್ನಾಗಿ ಮಮ್ಮಿ ಮಾಡಿ ಎಲ್ಲ ಪೆನಲ್ ಸಿಗ್ತೈತಿ. ಇವತ್ತು ಸಾನ್ವಿಂದ ಫಸ್ಟ್ ಡೇ ಐತಿ. ಅದಕ್ಕೆ ಗುಡಿಗೆ ಹೋಗಿ ಆಮೇಲೆ ಸ್ಕೂಲ್ಗೆ ಹೋಗೋಣ ಅಂತ ಹೇಳ್ಕಸ ಅಲ್ಲೇ ಸ್ಕೂಲ್ ಸಮೀಪನ ಮತ್ತು ನಾವು ಗ್ರೌಂಡಿಗೆ ಹೋದಾಗ ತೋರಿಸಿರ್ಲಿಲ್ಲ ಒಂದು ಸಲ ಹನುಮಂತೇವ್ರ ಗುಡಿ ಅದು ಗುಡಿಗೆನ ಹೋದು. ಅಲ್ಲಿ ಗುಡಿಗೆ ಹೋಗಿ ದೇವರಿಗೆ ನಮಸ್ಕಾರ ಮಾಡ್ಕೊಂಡ ಅಲ್ಲೇ ಗಾಡಿಗಳು ಕಾಣಿಸಕತ್ತಲ್ಲ ಅಲ್ಲೇ ಸಾನ್ವಿನ್ ಸ್ಕೂಲ್ ಐತಿ. ನಾವು ಸಾನ್ವಿನ್ ಸ್ಕೂಲ್ ಸಮೀಪ ಬಂದೇವಿ ಈಗ. ಒಳಗೆ ಇವತ್ತು ಫಸ್ಟ್ ಡೇ ಐತಂತಂದು ಎಲ್ಲ ಫುಲ್ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ. ಸಾನ್ವಿಂದ ಸ್ಕೂಲ್ ಗೇಟ್ ಹೊರಗನ ನೋಡ್ರಿ ಇಲ್ಲೇ ಎಲ್ಲ ಟೀಚರ್ಸನ್ನು ಹೊರಗೆ ನಿಂತರು ಎಲ್ಲ ಹುಡುಗರನ್ನ ವೆಲ್ಕಮ್ ಮಾಡಕಂತ ಸರ್. ಮತ್ತು ಎಲ್ಲ ಪೇರೆಂಟ್ಸನ್ನು ಹೊರಗೆ ಬಂದ ಒಳಗೆ ಯಾರನ್ನೂ ಅಲೋ ಮಾಡೋಂಗಿಲ್ಲ. ಅದಕ್ಕೆ ಎಲ್ಲರೂ ಹೊರಗನ್ನ ಬಿಟ್ಟು ಹೋಗ್ತಾರೆ. ಒಳಗನು ಎಲ್ಲ ಚೆಂದಾಗಿ ಏನೇನೋ ಆರ್ಟ್ ಮಾಡಿದರು. ಈ ಟೀಚರ್ಸ್ದು ಒಂದು ಹುಡುಗರ್ಕಿಂತ ಜಾಸ್ತಿ ಟೀಚರ್ಸ್ಗೆ ಕೆಲಸ ಇರ್ತೈತಿ. ಹುಡುಗರನ್ನ ಹೆಂಗಾರ ಅಟ್ರ್ಯಾಕ್ಟ್ ಮಾಡ್ಬೇಕು ಅನ್ನೋದು ಅವ್ರದ್ದು ಉದ್ದೇಶ ಇರ್ತೈತಿ. A few moments later. ಆಮೇಲೆ ಬೆಳಿಗ್ಗೆ 9 ಗಂಟೆಗೆ ಹೋಗಿ ಸ್ಕೂಲಿಗೆ ಬಿಟ್ಟು ಬಂದಿದ್ದು. ಈಗ 1 ಗಂಟೆಗೆ ಸ್ಕೂಲ್ ಬಿಡ್ತೈತಿ. ಈಗ ನಾನು ಕರ್ಕೊಂಡು ಬರೋಕೆ ಹೊಂಟಿದ್ದೀನಿ. ಆಕೆ ಬಂದ್ಮೇಲೆ ಗೊತ್ತಾಗ್ತೈತಿ ಆಕೆ ಸ್ಕೂಲ್ಗೆ ಹೋಗಿ ಏನೇನು ಮಾಡಿರೋ ಅಂತ ಅನ್ನೋದು. ನಮ್ಗೆ ಅನ್ಸೋ ಮಟ್ಟಿಗೆ ಇವತ್ತೇನೋ ಹೇಳಿರಂಗಿಲ್ಲ. ಎಲ್ಲರೂ ಹುಡುಗರನ್ನ ಇವತ್ತು ಫಸ್ಟ್ ಡೇ ಎಲ್ಲ ಎಲ್ಲರೂ ವೆಲ್ಕಮ್ ಮಾಡೋದ್ರೊಳಗೇನ ಅವ್ರದ್ದು ಟೈಮ್ ಹೋಗಿರ್ತೈತೆ ಅನ್ಕೋತೀನಿ. ಇಲ್ಲೇ ಸ್ಕೂಲ್ ಮುಗೀತು. ಎಲ್ಲ ಹುಡುಗರನ್ನ ಹೊರಗೆ ಕರ್ಕೊಟ್ಟು ಬಂದ ಶೂ ಚಪ್ಪಲೆಲ್ಲ ಹೊರಗೆ ಕಳೆದಿರ್ತಾರೋ ಎಲ್ಲಾರ್ದು ಹುಡುಗಿ ಹಾಗೆ ಕಳ್ಸಾಕತ್ತಾರು. ಏನಿದು ಹಂಗಾರಿ ಹೆಂಗಿತ್ತು ಇವತ್ತಿನ ದಿವಸ ಫಸ್ಟ್ ಡೇ ಇತ್ತು? ಮಜಾ ಬಂತು? ತೋರ್ಸು ಸ್ಟಾರ್ ಎಲ್ಲೈತಿ. ಹೊಸ ಫ್ರೆಂಡ್ಸ್ ಬಂದಿದ್ರು. ಅವರು ಬಂದಿರು ಸ್ವಲ್ಪ ಬಂದಿರು. ನಂಗೆ ಗುಡ್ ಬೈ ಎವ್ರಿಬಡಿ ಹೇಳಿ ಮನೆಗೆ ಬಂದು ಇಷ್ಟು ಸ್ವಲ್ಪ ಹೊತ್ತಾಯ್ತಾ ಸ್ಕೂಲ್? ಸ್ವಲ್ಪ ಹೊತ್ತಾಯ್ತು. ಸಂಜೆ ಬಿಟ್ಟು ಇರಬೇಕು. ಇಲ್ಲ ಮತ್ತೆ ನಿಮ್ಗೆ ಅದೇ ಕ್ಲಾಸ್ನಾಗ ಇದ್ರು ಏನು ಬೇರೆ ಕ್ಲಾಸಿಗೆ ಹೋಗಿದ್ರು? ಬೇರೆ ಕ್ಲಾಸ್ ಚಲೋ ಐತಿ. LKG ಅದು LKG ಚಲೋ ಐತೆ ಕ್ಲಾಸ್ ಅದ ಚಂದ ರಾಕತ್ತು. ಆಮೇಲೆ ಇದು ಭಾಳ ಸೌಂಡ್ ಇತ್ತು ಬಾಗ್ಲ ಹಾಕೊಂಡು ಅಲ್ಲ ಸಣ್ಣ ಹುಡುಗರು ಇರ್ತಾರಲ್ಲ ಇಟ್ಟ ಅವ್ರೆಲ್ಲ ಹತ್ತಿರು ಸೌಂಡ್ ಭಾಳ ಆಗತ್ತಿತ್ತು ಬಾಗ್ಲ ಹಾಕೊಂಡು. ಯಾಕೆ ಹತ್ತಿರ ಅವ್ರ ಫಸ್ಟ್ ಟೈಮ್ ಸ್ಕೂಲಿಗೆ ಬಂದ್ರಲ್ಲ ಅವ್ರು. ನೀ ಹತ್ತಿದ್ದೀಯ? ಇಲ್ಲ ಇವತ್ತಲ್ಲ ನೀ ಫಸ್ಟ್ ಟೈಮ್ ಸ್ಕೂಲ್ಗೆ ಹೋಗುವಾಗ. ಇಲ್ಲ ನೆನಪೈತಿ ನಿಂಗ? ಅತ್ತೆ ಇಲ್ಲ ನೆನಪೈತಿ ನಿಂಗೆ? ನೀ ಅತ್ತೆ ಇಲ್ಲ ಅಂತ ನೋಡಿದ್ರಲ್ಲ ಸಾನ್ವಿಂದ ಇವತ್ತಿನ ಸ್ಕೂಲ್ ಡೇ ಹೆಂಗಿತ್ತು ಅನ್ನೋದನ್ನು ಮತ್ತು ಅಕ್ಕಿನ ರೂಟೀನ ಹೆಂಗೆ ಚೇಂಜ್ ಆಗೈತೆ ಅನ್ನೋದನ್ನು ನೋಡಿದ್ರಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ.